ಏನ್ರಿ ನೆನ್ನೆವರೆಗೂ ಪಟಾಕಿ ಸಿಡಿಯೋ ತರ ಪಟ್ಪಡ ಅಂತ ಮಾತಾಡ್ತಿದ್ದವರು ಇವತ್ತು ಒಳ್ಳೆ ಜ್ವರ ಬಂದವ್ರ ತರ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಯಾಕೆ ಹುಷಾರಿಲ್ವಾ? ಮೈಗೆ ಹುಷಾರಿಲ್ಲ ಅಂದ್ರೆ ಏನಾದ್ರೂ ಔಷಧಿ ತಗೋಬಹುದು, ಆದ್ರೆ ಮನ್ಸಿಗೆ ಹುಷಾರಿಲ್ಲ ಅಂದ್ರೆ ಏನ್ ಔಷಧಿ ತಗೋಬಹುದು? ಏನ್ ಮಾತು ಅಂತ ಆಡ್ಬಿಟ್ರಿ. ಅಷ್ಟಕ್ಕೂ ನಿಮ್ ಮನ್ಸಿಗೆ ಹುಷಾರಿಲ್ದಿರೋ ತರದ್ ಏನಾಯ್ತು? ನಾನ್ ನಿಮಗ್ ಡಿವೋರ್ಸ್ ಕೊಡ್ತಿದ್ದೀನಿ ಅಂತ ಬೇಜಾರ? ಅದನ್ನು ಬಾಯ್ ಬಿಟ್ಟು ಹೇಳ್ಬೇಕಾ? ಏನ್ ಮಾಡೋದು, ನಿಮಗ್ ದುಃಖ ಆಗ್ತಿರ್ಬೋದು, ಆದ್ರೆ ನನ್ಗಂತೂ ತುಂಬಾ ಖುಷಿ ಆಗ್ತದೆ. ಏನೋ ಏನೋ ಒಂದ್ ಭಾರ ಕಳ್ಕೊತಾ ಇದೀನೇನೋ ಅನ್ನೋ ಭಾವನೆ. ಮನ್ಸು ಹಗುರ ಅನ್ನಿಸ್ತದೆ. ನೋಡಿ ದೀಪಾ ಅವ್ರೆ, ಲೈಫಲ್ಲಿ ಏನೇ ಆಗಿ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನೇನಾಗ್ಬೇಕೋ ಹಾಗೇ ಆಗತ್ತೆ, ನಾವು ಮಾತ್ರ ಮುಂದುವರಿತಾ ಇರ್ಬೇಕು. ನೀವ್ ಈ ತರ ಸೈಲೆಂಟ್ ಆಗಿ ಕೂತಿದ್ರೆ ನನ್ ಕೈಲಿ ನೋಡಕ್ ಆಗಲ್ಲ ರೀ. ಏನಾದ್ರು ಮಾತಾಡಕ್ ಏನು ಉಳ್ದಿಲ್ಲ. ಎಂತ ಹಾರ್ಟ್ ಟಚಿಂಗ್ ಡೈಲಾಗ್ ಹೇಳ್ಬಿಟ್ರಿ. ಇಷ್ಟ ದಿನ ನನ್ನ ಜೊತೆಲಿದ್ದಾಗ ಎಷ್ಟು ಖುಷಿಯಾಗಿದ್ರು, ದೂರ ಹೋಗುವಾಗ್ಲೂ ಅಷ್ಟೇ ಖುಷಿಯಾಗಿರ್ಬೇಕಲ್ವಾ? ಸರಿ, ಈಗ ನೀವು ಖುಷಿಯಾಗಿರ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಹೇಳಿ? ನಾನು ಹೇಳಿದ್ ನೀವ್ ಮಾಡ್ತೀರಾ? ಡಿವೋರ್ಸ್ ಕೊಡ್ಬೇಡಿ ಅಂತ ಮಾತ್ರ ಹೇಳ್ಬೇಡಿ. ಅದನ್ ಬಿಟ್ಟು ಬೇರೆ ಏನ್ ಹೇಳಿ? ಒಳ್ಳೆ ಸರಿ ಹೋಯ್ತಲ್ರಿ. ನಾವ್ ಯಾವತ್ತಿದ್ರು ದೂರ ಆಗ್ಬೇಕಿದ್ದವ್ರೆ, ಆ ಟೈಮ್ ಇವಾಗ ಬಂದಿದೆ ಅಷ್ಟೇ. ನೀವು ನಮ್ಮ ಮನೆಗೆ ಬಂದಾಗ ಎಷ್ಟು ಖುಷಿಯಾಗಿದ್ರು, ಈಗ ಹೋಗ್ಬೇಕಾದ್ರೂ ಅಷ್ಟೇ ಖುಷಿಯಾಗಿರ್ಬೇಕಲ್ವಾ? ಸರಿ, ನಿಮ್ಗೋಸ್ಕರ ಒಂದು ಹಾಡು ಹೇಳ? ಹಾಡಿ ಅಂತ ನಾನು ಹೇಳಲ್ಲ, ನಿಮ್ಮಿಷ್ಟ. ಹಾಡ್ಬೋದು. ಒಬ್ರು ಇಷ್ಟನ ತಡಿಯೋಕ್ ಅಧಿಕಾರ ಇನ್ನೊಬ್ರಿಗಿರಲ್ಲ. ಯಾಕೋ ತುಂಬಾ ತೂಕವಾದ ಮಾತುಗಳು ಆಡ್ತಾ ಇದ್ದೀರಾ. ಆಕಾಶದಲ್ಲಿ ನೀ ದೀಪವಾದೆ, ಈರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಕಾಣುವಾಗ ಸಿರಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು.